ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲಂಡನ್ಗೆ ಭೇಟಿ ನೀಡಿದ್ದಂತಹ ಸಮಯ ಅಲ್ಲಿನ ಮುದ್ರಣ ಯಂತ್ರಕ್ಕೆ ಮಾರು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ಅಂದಿನ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿ ಹೇಳ್ತಾರೆ, ಹೇಗಾದ್ರೂ ಮಾಡಿ ಇಂಥದ್ದೇ ಒಂದು ಮುದ್ರಣ ಯಂತ್ರವನ್ನ ನಮ್ಮ ಸಂಸ್ಥಾನಕ್ಕೂ ತರಿಸಬೇಕಲ್ಲ, ವ್ಯವಸ್ಥೆ ಮಾಡಿ ಅಂತ. ಸರ್ ಎಂ ವಿಶ್ವೇಶ್ವರಯ್ಯರವರು ಲಂಡನ್ನ ರಾಯಲ್ ಕಂಪನಿಯೊಂದಿಗೆ ಮಾತಾಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಹಲವಾರು ಗಣ್ಯರ ನೇತೃತ್ವದಲ್ಲಿ ಆಗಸ್ಟ್ 16, 1916ನೇ ಇಸವಿಯಲ್ಲಿ ಬೆಂಗಳೂರು ಮುದ್ರಣಾಲಯವನ್ನ ಪ್ರಾರಂಭಿಸ್ತಾರೆ. ಆರಂಭದಲ್ಲಿ ಇದು ರಾಜಮನೆತನದ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿತ್ತು. 1921ನೇ ಇಸವಿಯಲ್ಲಿ ದ ಬ್ಯಾಂಗ್ಲೋರ್ ಪ್ರೆಸ್ ಕ್ಯಾಲೆಂಡರ್ನ ಪ್ರಕಟಣೆ ಪ್ರಾರಂಭವಾಗುತ್ತೆ. ಇನ್ಫ್ಯಾಕ್ಟ್ ಡೈರಿ ಪರಿಕಲ್ಪನೆಯನ್ನ ಕರ್ನಾಟಕಕ್ಕೆ ಪರಿಚಯಿಸಿದ್ದು ಕೂಡ ಇವರೇ, ದ ಬ್ಯಾಂಗ್ಲೋರ್ ಪ್ರೆಸ್. ದ ಬ್ಯಾಂಗ್ಲೋರ್ ಪ್ರೆಸ್ ಹುಟ್ಕೊಂಡಿದ್ದು ಹೇಗೆ ಏನೋ ವಿಡಿಯೋ ನಾನೇನ್ ಮಾಡಿದ್ದೆ ಅದನ್ನ ನೋಡಿ ಖುದ್ದಾಗಿ ದ ಬ್ಯಾಂಗ್ಲೋರ್ ಪ್ರೆಸ್ನ ಡೈರೆಕ್ಟರ್ ವಿಷ್ಣು ಅವರೇ ಕರೆ ಮಾಡಿ ನನ್ನನ್ನು ಕರೆಸ್ಕೊಂಡಿದ್ದು ಬ್ಯಾಂಗ್ಲೋರ್ ಪ್ರೆಸ್ಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಇವತ್ತು ನಾನಿದ್ದೀನಿ ಬೆಂಗಳೂರು ಮುದ್ರಣಾಲಯದಲ್ಲಿ. ಸುಮಾರು ಒಂದು ತಿಂಗಳ ಹಿಂದೆ ಫೇಸ್ಬುಕ್ನಲ್ಲಿ ಸೌಜನ್ಯ ಅವರು ಒಂದು ಚಿಕ್ಕ ಸ್ಮಾಲ್ ಆ್ಯಂಡ್ ಶಾರ್ಟ್ ವಿಡಿಯೋ ಅಬೌಟ್ ಬ್ಯಾಂಗ್ಲೂರ್ ಪ್ರೆಸ್ ಹಾಕಿದ್ರು. ವಿ ವರ್ ವೆರಿ ಡಿಲೈಟೆಡ್ ಅಬೌಟ್ ದ ವೇ ದ ವಿಡಿಯೋ ವಾಸ್ ಬ್ರಾಟ್ ಔಟ್. ನಿಮಗೂ ಗೊತ್ತಿರ್ಬೋದು, ಬೆಂಗಳೂರು ಪ್ರೆಸ್ ಸುಮಾರು 107 year old ಕಂಪನಿ ಆಗಿರೋದು. ಅದರದ್ದೇ ಒಂದು ಇತಿಹಾಸ, ಅ ವೆರಿ ಬಿಗ್ ಆ್ಯಂಡ್ ನೈಸ್ ಹಿಸ್ಟ್ರಿ ಇದೆ. ಆ ಇತಿಹಾಸದ ಬಗ್ಗೆ ಇನ್ನೊಂಚೂರು ಮಾಹಿತಿ ಕೊಡೋಣ ಅಂತ ನಾವೇ ಸೌಜನ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಒಂದು ಚಿಕ್ಕ ವಿಡಿಯೋ ಮಾಡೋ ಥರ ಕರೆದ್ವಿ. ಸೊ ದಿಸ್ ಇಸ್ ದ ರಿಸಲ್ಟ್ ಆಫ್ ಅವರ್ ಮೀಟಿಂಗ್. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಒಂದು ರೂಲ್ ಇತ್ತು, ಯಾರೂ ಒಂದು ಪ್ರಿಂಟಿಂಗ್ ಪ್ರೆಸ್ನ ಸ್ಥಾಪಿಸೋ ಹಾಗಿಲ್ಲ ಅಂತ. ಪ್ರೆಸ್ ಸ್ಥಾಪನೆ ಆದ್ರೆ ಅವರ ವಿರುದ್ಧನೇ ಯಾರಾದ್ರೂ ಬರೆದ್ಬಿಟ್ರೆ ಜನ ದಂಗೆ ಎದ್ರೆ ಅನ್ನೋ ಭಯದಲ್ಲಿ. ಇಂಥ ಸಮಯದಲ್ಲಿ ಏನಾಗುತ್ತೆ, 1914ನೇ ಇಸ್ವಿಯದು ಮೈಸೂರಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ಮಗನ ಲಗ್ನ ಪತ್ರಿಕೆಗಳನ್ನ ಲಂಡನ್ನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಮಾಡಿಸ್ತಾರೆ. ಅದರ ಬಿಲ್ನ ನೋಡಿದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಅಯ್ಯೋ, ಇನ್ವಿಟೇಷನ್ ಕಾರ್ಡ್ಸ್ ಪ್ರಿಂಟ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಖರ್ಚಾಗಿದೆ, ಈ ದುಡ್ಡಿಗೆ ನಾವು ನಮ್ಮ ಮೈಸೂರು ಆಸ್ಥಾನದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ನೇ ಸ್ಥಾಪಿಸಬಹುದಿತ್ತಲ್ಲ ಅಂತಾರೆ. ಈ ಐಡಿಯಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೂ ಬಹಳ ಸರಿ ಅಂತ ಅನಿಸಿ ಆ ಕೂಡಲೇ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಕರ್ಕೊಂಡು ಪುನಃ ಲಂಡನ್ಗೆ ಹೊರಟೇ ಬಿಡ್ತಾರೆ. ಕಿಂಗ್ ಜಾರ್ಜ್ V ಜೊತೆ ಸುದೀರ್ಘ ಮಾತುಕತೆ ಆಗತ್ತೆ. ಕೊನೆಗೂ ಒಂದು ಪ್ರೆಸ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಸಿಗತ್ತೆ. ವಾಪಸ್ ಭಾರತಕ್ಕೆ ಬರ್ತಾರೆ. ಪ್ರೆಸ್ ಓಪನ್ ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಆಗ ಒಂದ್ ಸ್ವಲ್ಪ ಫೈನಾನ್ಸಸ್ ಟೈಟ್ ಆಗಿರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಅವೆನ್ಯೂ ರೋಡ್ ನಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭಿಸ್ತಾರೆ ದ ಬ್ಯಾಂಗ್ಲೋರ್ ಪ್ರಿಂಟಿಂಗ್ ಅಂಡ್ ಪಬ್ಲಿಷಿಂಗ್ ಕಂಪನಿ. ಸರ್ ಎಂ ವಿಶ್ವೇಶ್ವರಯ್ಯರವರು 18 ಜನರ ಒಂದು ಕಮಿಟಿಯನ್ನ ಸೆಟಪ್ ಮಾಡ್ತಾರೆ. ಇದರ ಫೌಂಡರ್ ಚೇರ್ಮನ್, ಸಂಸ್ಥಾಪಕ ಅಧ್ಯಕ್ಷರು ದಿವಾನ್ ಬಹದ್ದೂರ್ ಸರ್ KP ಪುಟ್ಟಣ್ಣ ಚೆಟ್ಟಿ. ಇವರ ಸ್ಮರಣಾರ್ಥವಾಗಿಯೇ ನಮ್ಮ ಬೆಂಗಳೂರಿನ ಟೌನ್ ಹಾಲ್ ಅದಕ್ಕೆ ಹೆಸರು ಬಂದಿರೋದು ಪುಟ್ಟಣ್ಣ ಚೆಟ್ಟಿ ಪುರಭವನ ಅಂತ. ಬೆಂಗಳೂರು ಪುರಸಭೆಯ ಮೊದಲ ಅಧ್ಯಕ್ಷರು ಇವರು ಹಾಗೂ ಖ್ಯಾತ ಇತಿಹಾಸಕಾರರಾದಂಥ C ಹಯವದನ್ ರಾವ್ರವರು ಇದರ ಕಾರ್ಯದರ್ಶಿಗಳಾಗಿ ನೇಮಕವಾಗುತ್ತಾರೆ. ಪ್ರಾರಂಭದಲ್ಲಿ ಮೈಸೂರು ಪ್ರಾಂತ್ಯದ ಮುದ್ರಣಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು. ಆದ್ರೆ ದಿನ ಕಳೆದ ಹಾಗೆ, ವರ್ಷಗಳು ಉರುಳಿದ ಹಾಗೆ ಬೇಡಿಕೆ ಹೆಚ್ಚಾಗಿ ಮೈಸೂರಿನಲ್ಲಿ ಕೂಡ ಅರಮನೆಯ ಹತ್ತಿರದಲ್ಲೇ ಇದರ ಮತ್ತೊಂದು ಶಾಖೆ ಪ್ರಾರಂಭವಾಗುತ್ತೆ. ಇದು ಮಾರ್ಚ್ 17, 1936ನೇ ಇಸ್ವಿಯಲ್ಲಿ. ಕ್ಯಾಲೆಂಡರ್ ಅಂದ್ರೆ ದ ಬ್ಯಾಂಗ್ಲೋರ್ ಪ್ರೆಸ್ನ ಕ್ಯಾಲೆಂಡರ್. 100 ವರ್ಷಕ್ಕೂ ಮೀರಿದ ನಂಟು ನಮ್ಮದು ಈ ಕ್ಯಾಲೆಂಡರ್ನ ಜೊತೆ. ಹಾರ್ಡ್ ಕಾಪಿ ತಗೊಂಡಿಲ್ಲ, ಇನ್ ಹೇಗಾದ್ರೂ ಸಾಧ್ಯನಾ ಇದನ್ನ ಪಡ್ಕೊಳ್ಳೋದಕ್ಕೆ? ಏನವರು ಪ್ರತಿಯೊಬ್ರು, ನಾನು, ನೀವು ಲ್ಯಾಪ್ಟಾಪ್ ನಲ್ಲಿ, ಡೆಸ್ಕ್ಟಾಪ್ ನಲ್ಲಿ ಕ್ಯಾಲೆಂಡರ್ನ ಬಳಸ್ತೀವಿ. ಆದ್ರೆ ಇದೇ ನನ್ನ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಲ್ಲಿ ದ ಬ್ಯಾಂಗ್ಲೋರ್ ಪ್ರೆಸ್ನ ಕ್ಯಾಲೆಂಡರ್ನ ಬಳಸೋದಷ್ಟೇ ಅಲ್ಲ, ಅದನ್ನ ಪರ್ಸನಲೈಸ್ ಕೂಡ ಮಾಡ್ಕೋಬಹುದು ಅಂದ್ರೆ ನಂಬ್ತೀರಾ? ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ದ ಬ್ಯಾಂಗ್ಲೋರ್ ಪ್ರೆಸ್ನ MD ಶ್ರೀಯುತ HR ಅನಂತ್ ಅವರು. ಈ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಕ್ಯಾಲೆಂಡರ್ ಕೂಡ ಬೇಕಾಗಿತ್ತು. ಕಂಪ್ಯೂಟರ್ ಮೇಲೆ ಕೆಲಸ ಮಾಡುವವರು ಒಂದು ಕ್ಯಾಲೆಂಡರ್ನ ಸಂಪೂರ್ಣವಾದ ಡೀಟೇಲ್ಸ್ನೊಂದಿಗೆ ಇರುವಂತೆ ನಾವು ಈ ಬೆಂಗಳೂರು ಪ್ರೆಸ್ನ ಈ ಕ್ಯಾಲೆಂಡರ್ನ ತಯಾರಿ ಮಾಡಿದ್ದೀವಿ. ಅದು ಕಂಪ್ಯೂಟರ್ನ ಒಂದು ಮೂಲೆಯಲ್ಲಿ ಕೂತು ಕರ್ಸರಲ್ಲಿ ತೆಗೆದುಕೊಂಡು ಹೋದ ತಕ್ಷಣ ಮುಂದೆ ಬರ್ತದೆ. ಪ್ರತಿದಿನದ ವಿಶೇಷಗಳನ್ನು ಎತ್ತಿ ತೋರಿಸ್ತದೆ. ಹಾಗೆ ಅದರ ಜೊತೆ ಒಳಗಡೆ ನಮ್ಮ ಡೈರಿಯ, ನಮ್ಮ ಕ್ಯಾಲೆಂಡರ್ನ ಯಾವುದಾದ್ರೂ ಇವೆಂಟ್ಗಳನ್ನ ಅದನ್ನ ಎಂಟ್ರ್ ಮಾಡ್ಕೋಬೇಕಾದ್ರೆ ಅದಕ್ಕೂ ಪ್ರಾವಿಷನ್ ಇದೆ. ಇದೆಲ್ಲ ಎಂಟ್ರ್ ಮಾಡಿದರೆ ಇದು ನಮ್ಮ ಗೂಗಲ್ ಕ್ಯಾಲೆಂಡರ್ ಜೊತೆಗೆ ಸಿಂಕ್ ಆಗಿ
ನಮ್ಮ ಮೊಬೈಲ್ ಫೋನ್ನಲ್ಲಿರಬಹುದು ಅಥವಾ ಕಂಪ್ಯೂಟರ್ನಲ್ಲಿರಬಹುದು, ಅಲ್ಲಿ ನಾವು ಈ ಕ್ಯಾಲೆಂಡರ್ನ ನೋಡಿ ನಮ್ಮ ಬೆಂಗಳೂರು ಮುದ್ರಣಾಲಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿವರಗಳು ಜೊತೆಗೆ ನಿಮ್ಮ ಪರ್ಸನಲ್ ಇವೆಂಟ್ಸ್ ಎಲ್ಲ ಇದರೊಳಗೆ ಸಿಗ್ತದೆ. ದ ಬ್ಯಾಂಗ್ಲೋರ್ ಪ್ರೆಸ್ನ ಮೂಲಕ ಕ್ಯಾಲೆಂಡರ್ ಹೊರತರಬೇಕು ಅನ್ನೋ ಒಂದೇ ಕಾರಣಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಷ್ಟೆಲ್ಲ ಕಷ್ಟಪಟ್ಟರು ಗೊತ್ತಾ? ನಾಟ್ ಜಸ್ಟ್ ದ್ಯಾಟ್, ಕನ್ನಡದ ಆಸ್ತಿ ಮಾಸ್ತಿ, ಕನ್ನಡದಲ್ಲಿ ಬರಬೇಕು ದ ಬ್ಯಾಂಗ್ಲೋರ್ ಪ್ರೆಸ್ನ ಕ್ಯಾಲೆಂಡರ್ಸ್ ಅಂತ ಒಂದು ಷರತ್ತನ್ನ ಹಾಕ್ತಾರೆ ದ ಬ್ಯಾಂಗ್ಲೋರ್ ಪ್ರೆಸ್. 1908ನೇ ಇಸ್ವಿ ಸಿಂಧ್ ಪ್ರಾಂತ್ಯದಲ್ಲಿ ಇದೇ ಮಾದರಿಯ ಒಂದು ಕ್ಯಾಲೆಂಡರ್, ದಿನದ ವಿಶೇಷತೆಗಳನ್ನ ಮತ್ತೆ ರಾಜ್ಯದ ವಿಶೇಷತೆಗಳನ್ನ, ಸ್ಪೆಷಲ್ ಡೇಸ್ ಅದನ್ನೆಲ್ಲ ಮುದ್ರಿಸಲಾಗಿದ್ದಂಥ ಕ್ಯಾಲೆಂಡರ್, ಅದನ್ನ ಕಂಡಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೇ ಮಾದರಿಯ ಕ್ಯಾಲೆಂಡರ್ನ ಇಲ್ಲಿ ಹೊರತರಬೇಕು ಅಂತ ಆಸೆ ಪಡ್ತಾರೆ. ಅದರ ರಿಸಲ್ಟ್ ದ ಬ್ಯಾಂಗ್ಲೋರ್ ಪ್ರೆಸ್ನ ಕ್ಯಾಲೆಂಡರ್. ಈಗ ನನ್ನ ಕೈಯಲ್ಲೂ ಒಂದಿದೆ, ನೀವು ಗಮನಿಸ್ತಾ ಇದ್ರೆ ಕ್ಯಾಲೆಂಡರ್ನ ತುದಿಯಲ್ಲಿ ಒಂದು QR ಕೋಡ್ ಇದೆ. ಇದರ ವಿಶೇಷತೆ ಏನು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈಗ ಅದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ದ ಬ್ಯಾಂಗ್ಲೋರ್ ಪ್ರೆಸ್ನ MD ಶ್ರೀಯುತ HR ಅನಂತ್ ಅವರು. ನಮ್ಮ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ನ ಪ್ರತಿಯೊಬ್ಬರು ಕೊಂಡ್ಕೋತಾ ಇರ್ತಾರೆ. ಒಂದು ಮೂಲೆ ಒಳಗಡೆ ಒಂದು QR ಕೋಡ್ ಇರುತ್ತೆ. ಎಷ್ಟು ಜನ ಅದನ್ನ ನೋಡಿರ್ತಾರೆ ನನಗೆ ಗೊತ್ತಿಲ್ಲ. ಅದನ್ನು ನೀವು ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ನಮ್ಮ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪ್ರತಿಯೊಂದು ದಿನದ್ದೂ ಆಯಾ ದಿನದ ಮಹತ್ವಗಳು, ಅದರ ಉದ್ದೇಶಗಳು, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಅದರೊಳಗೆ ಸಿಕ್ಕತ್ತೆ. ಒಂದು ಚಿಕ್ಕ ಕ್ಯಾಲೆಂಡರ್ನಲ್ಲಿ, ಪೇಪರ್ ಕ್ಯಾಲೆಂಡರ್ನಲ್ಲಿ ಇಷ್ಟು ಮಾಹಿತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದನ್ನು ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ, ಚಿಕ್ಕ ದೊಡ್ಡ ದೇವಸ್ಥಾನಗಳಲ್ಲೂ ನಡೀತಕ್ಕಂಥ ಜಾತ್ರೆ, ಉತ್ಸವಗಳು ಪ್ರತಿಯೊಂದರದ್ದು ಸಂಪೂರ್ಣ ವಿಶೇಷಗಳು ಸಿಕ್ಕತ್ತೆ. ಜೊತೆಗೆ ಇದು ಬ್ಲಾಗ್ ಮಾದರಿಯಲ್ಲಿ ಇರೋದ್ರಿಂದ ಜನ ಅಲ್ಲಿಯ ಫೋಟೋಗಳು, ಅಲ್ಲಿಯ ಇತರ ವಿಶೇಷಗಳನ್ನು ಇದಕ್ಕೆ ಫೀಡ್ ಮಾಡಿ ಮಾಡುವಂಥ ಉದ್ದೇಶ ಇರುತ್ತೆ. ಅದಷ್ಟೂ ನಿಮಗೆ ಕಂಪ್ಯೂಟರ್ನಲ್ಲಿ ಹಾಗೂ ಗೂಗಲ್ ಕ್ಯಾಲೆಂಡರಲ್ಲಿ ಎಲ್ಲದರಲ್ಲೂ ಸಿಕ್ಕತ್ತೆ. ಧಾರ್ಮಿಕ ಆಚರಣೆಗಳು, ಸರ್ಕಾರಿ ರಜಾ ದಿನ, ಈ ಎಲ್ಲವನ್ನ ಮುದ್ರಣ ಮಾಡ್ಕೊಡ್ಬೇಕು ನಮ್ಮ ಜನರಿಗೆ ಒಂದು ಕ್ಯಾಲೆಂಡರ್ನಲ್ಲಿ ಅನ್ನೋ ಆಸೆ ಇದನ್ನ ವ್ಯಕ್ತಪಡಿಸಿದಾಗ ಇದನ್ನ ಸಾಧ್ಯವಾಗಿಸಬಾರ್ದು ಅಂತ ಪಿತೂರಿ ಹೂಡಿದಂತ ಸಾಕಷ್ಟು ಜನರಲ್ಲಿ ಒಬ್ರು ಮಿಸ್ಟರ್ C.A. ಹಾಬ್. ಇವರ ಈ ಕನಸು ಸಾಕಾರವಾಗಬಾರ್ದು ಅಂತ ಹೇಳಿ ಇವರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸಿ ಕೊನೆಗೆ ಸರ್ ಎಂ ರವರೇ ಬೇಸೆತ್ತು ಒಂದು ದೀರ್ಘ ರಜೆ ಮೇಲೆ ಹೊರಗೆ ಹೊರಟೋಗ್ತಾರೆ. ವಾಪಸ್ ಬಂದಾಗ ಪರಿಸ್ಥಿತಿ ಇನ್ನೂ ಸುಧಾರಿಸಿರೋದಿಲ್ಲ. ಆಗ ಸರ್ ಎಂ ಏನ್ ಮಾಡ್ತಾರೆ ಗೊತ್ತಾ? ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಬಿಡ್ತಾರೆ. ಜೂನ್ 9, 1919ನೇ ಇಸ್ವಿಯಲ್ಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಂತಹ ಸರ್ ಎಂ ವಿಶ್ವೇಶ್ವರಯ್ಯರವರು ದ ಬ್ಯಾಂಗ್ಲೋರ್ ಪ್ರೆಸ್ಗೆ ಅಡ್ವೈಸರ್ ಆಗಿ ಸೇರ್ಕೋತಾರೆ. ಅಧಿಕಾರದಲ್ಲಿ ಇದ್ದಾಗ ಸಾಧ್ಯವಾಗಿಸೋದಕ್ಕೆ ಆಗದೇ ಇರೋದನ್ನ ಈಗ ಸಾಧ್ಯವಾಗಿಸ್ತಾರೆ. ಅದುವೇ ಕ್ಯಾಲೆಂಡರ್ಸ್ಗಳನ್ನ ಹೊರತಂದಿದ್ದು. 1921ನೇ ಇಸ್ವಿಯಲ್ಲಿ ಕೊನೆಗೂ ಇವರ ಕನಸು ಸಾಕಾರಗೊಂಡು ಕ್ಯಾಲೆಂಡರ್ಸ್ಗಳ ಪ್ರಿಂಟಿಂಗ್ ಪ್ರಾರಂಭವಾಗುತ್ತೆ. ವಿಶಿಷ್ಟ ವಿನ್ಯಾಸ, ಎಲ್ಲರಿಗೂ ಬೇಕಾಗೋ ಅಧಿಕೃತವಾದಂಥ ಮಾಹಿತಿ, ಅತ್ಯುತ್ತಮ ಗುಣಮಟ್ಟವನ್ನ ಕೂಡ ಕೊಡ್ತಾ ಬಂದಂಥ ಬ್ಯಾಂಗ್ಲೋರ್ ಪ್ರೆಸ್ ಕೆಲವೇ ವರ್ಷಗಳಲ್ಲಿ ಮನೆ ಮಾತಾಗತ್ತೆ. ಇನ್ನು ಆಗ ಆಡಳಿತ ಭಾಷೆ ಇಂಗ್ಲಿಷ್ ಆಗಿದ್ರಿಂದ ಇಂಗ್ಲಿಷ್ನಲ್ಲಿ ಮಾತ್ರನೇ ಕ್ಯಾಲೆಂಡರ್ಸ್ ಪ್ರಿಂಟ್ ಆಗ್ತಿತ್ತು. ಆದರೆ ವರ್ಷ ಕಳೆದ ಹಾಗೆ ಕನ್ನಡಕ್ಕೆ ಕೂಡ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಇದು ಬ್ಯಾಂಗ್ಲೋರ್ ಪ್ರೆಸ್ ಬೆಂಗಳೂರು ಮುದ್ರಣಾಲಯ ಅನ್ನೋ ಹೆಸರಿನಲ್ಲಿ ಕನ್ನಡ ಕ್ಯಾಲೆಂಡರ್ಸ್ನ ಹೊರತರೋದಕ್ಕೆ ಮುಖ್ಯ ಕಾರಣ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರು. ಈ ಘಟನೆಯ ಬಗ್ಗೆ ದ ಬ್ಯಾಂಗ್ಲೋರ್ ಪ್ರೆಸ್ನ MD ಏನ್ ಹೇಳ್ತಾರೆ ನೋಡಿ. 1921ರಿಂದಲೇ ನಮ್ಮ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ಗಳು ಇಂಗ್ಲೀಷ್ನಲ್ಲಿ ಪ್ರಾರಂಭವಾದವು. ಆಗ ಬ್ರಿಟಿಷರ್ ಸಾಮ್ರಾಜ್ಯ, ಇಂಗ್ಲೀಷ್ದೇನೆ ಆಡಳಿತ, ಇಂಗ್ಲೀಷ್ದೇನೆ ಪ್ರಾಮುಖ್ಯತೆ. ಹಾಗಾಗಿ 1936 ತನಕನೂ ಇಂಗ್ಲೀಷಲ್ಲಿ ಮಾತ್ರ ಕ್ಯಾಲೆಂಡರ್ಗಳು ಬಂದವು. 1937ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಒಂದು ಕಂಡೀಷನ್ ಹಾಕಿದ್ರು, ಕನ್ನಡದಲ್ಲಿ ಕ್ಯಾಲೆಂಡರ್ ತಂದರೆ ಮಾತ್ರ ನನ್ನ ಲೇಖನಗಳನ್ನು ನಿಮ್ಮ ಪ್ರಕಾಶನಕ್ಕೆ ಕೊಡುತ್ತೇನೆ ಅಂತ. ಹಾಗಾಗಿ ಆಗ 1937ರಲ್ಲಿ ಮೊದಲ ಕನ್ನಡ ಬೆಂಗಳೂರು ಮುದ್ರಣಾಲಯ ಅಂತ ಮಾಡ್ತೀವಲ್ಲ, ಆ ಮೊದಲ ಕನ್ನಡ ಕ್ಯಾಲೆಂಡರ್ 1937ರ ನಂತರ ಪ್ರಕಾಶನ ಆಗೋಕ್ಕೆ ಶುರುವಾಯಿತು. ಅಲ್ಲಿಯ ತನಕ ಪುಸ್ತಕಗಳೇ ಇರಬಹುದು, ಕ್ಯಾಲೆಂಡರೇ ಇಂಗ್ಲೀಷ್ನಲ್ಲೇ ಪ್ರಾಮುಖ್ಯತೆ ಇತ್ತು. 1937ರಲ್ಲಿ ಕನ್ನಡ ಪ್ರಾರಂಭವಾಗಿದ್ದು ಇವತ್ತು ಕನ್ನಡ ಕ್ಯಾಲೆಂಡರ್ ಅದರ ಮಾರಾಟ ಇಂಗ್ಲಿಷ್ ಕ್ಯಾಲೆಂಡರ್ಗಿಂತ 4 ಪಟ್ಟು ಜಾಸ್ತಿಯಾಗಿ, 4-5 ಪಟ್ಟು ಜಾಸ್ತಿಯಾಗಿ ಹೋಗ್ತಾ ಇದೆ. ವಿತ್ ಚೇಂಜಿಂಗ್ ಟೈಮ್ಸ್, ಆಯಾ ಕಾಲಕ್ಕೆ ತಕ್ಕ ಹಾಗೆ ಜನರಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದಿರುವಂತಹ ದ ಬ್ಯಾಂಗ್ಲೋರ್ ಪ್ರೆಸ್ ಕ್ಯಾಲೆಂಡರ್ಸ್ ಮಾತ್ರ ಅಲ್ಲ, ಪಾಕೆಟ್ ಕ್ಯಾಲೆಂಡರ್ಸ್, ಟೇಬಲ್ ಕ್ಯಾಲೆಂಡರ್ಸ್, ಪರ್ಸನಲೈಸ್ಡ್ ಡಿಜಿಟಲ್ ಕ್ಯಾಲೆಂಡರ್ಸ್. ನಾಟ್ ಜಸ್ಟ್ ದ್ಯಾಟ್, ಇವರ ಡೈರೀಸ್ಗಳು ಎಷ್ಟು ವಿಶೇಷ ಆಗುತ್ತಾ?
ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಡೈರೆಕ್ಟರ್ ವಿಷ್ಣುರವರು. ನಿಮಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರು ಪ್ರೆಸ್ ಅಂದರೆ ಫಸ್ಟ್ ನಿಮ್ಗೆ ಮನ್ಸಿಗೆ ಬರೋದು ಕ್ಯಾಲೆಂಡರ್ಸ್ ಅಂತ. ಬಟ್ ನಮ್ಮ ಬೆಂಗಳೂರು ಪ್ರೆಸ್ಸಲ್ಲಿ ನಾವು ಸುಮಾರು 100ಕ್ಕಿಂತ ಜಾಸ್ತಿ ಬೇರೆ ಬೇರೆ ಥರ ಡೈರೀಸನ್ನು ನಾವು ಪ್ರಿಂಟ್ ಮಾಡ್ತೀವಿ. ವರ್ಷ ಪೂರ್ತಿ ಕ್ಯಾಲೆಂಡರ್ ಆಗಲಿ ಡೈರಿ ಆಗಲಿ, ನಿಮ್ಗೆ ಗೊತ್ತಿರೋದೇನು, ಡೈರಿನಲ್ಲಿ ಒಂದು ಕಾರ್ನರಲ್ಲಿ ಅವತ್ತಿನ ದಿನಾಂಕ ಇರುತ್ತೆ, ಬರೆಯೋಕ್ಕೆ ಜಾಗ ಇರುತ್ತೆ. ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ನಮ್ಮ ಬೆಂಗಳೂರು ಪ್ರೆಸ್ಸಲ್ಲಿ ಕಲೆಕ್ಟರ್ಸ್ ಡೈರಿ ಅಂತ ಬೇರೆ ಬೇರೆ ಥರದ್ದು, ಈಗ ವಿಷ್ಣು ಸಹಸ್ರನಾಮ ಆಗಲಿ, ಭಗವದ್ಗೀತಾ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ಬೇರೆ ಬೇರೆ ಥರದ ಡೈರಿ. ಒಂದೊಂದು ಪುಟದಲ್ಲೂ ಈಗ ಭಗವದ್ಗೀತೆ ಡೈರಿ ತೊಗೊಂಡೆ, ಒಂದೊಂದು ಪುಟದಲ್ಲೂ 2 ಭಗವದ್ಗೀತೆಯ ಶ್ಲೋಕಗಳು, ಅದರ ಭಾವಾರ್ಥ ಎಲ್ಲ ಕೊಟ್ಟು ಒಂದು ಚಿಕ್ಕ ಡೈರಿ ಅಂತ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಇಂಥ ಡೈರೀಸನ್ನು ನಾವು ಪರ್ಸನಲೈಸ್ ಮಾಡ್ಬೋದು. ತಮ್ಮ ಹೆಸರಾಗಲಿ, ತಮ್ಮ ಕಂಪ್ನಿ ಹೆಸರಾಗಲಿ, ಅದ್ರ ಮೇಲೆ ಪ್ರಿಂಟ್ ಮಾಡ್ತಾ ಹಂಚೋ ಥರನೂ ಡೈರೀಸ್ ನಾವಿಲ್ಲೇ ಬೆಂಗಳೂರು ಪ್ರೆಸ್ಸಲ್ಲೇ ಅದನ್ನು ಮಾಡ್ತೀವಿ. ಇವರ ಡೈರಿಯ ಕ್ವಾಲಿಟಿ, ಡಿಸೈನ್, ಆಕ್ಯುರಸಿ ಇದನ್ನ ನೋಡಿ ಬ್ರಿಟಿಷರ್ಸೇ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಪ್ರಾರಂಭದಲ್ಲಿ ಇವರೇ ಪ್ರೆಸ್ಗೆ ಅವಕಾಶ ಕೂಡ ಕೊಟ್ಟಿರಲಿಲ್ಲ, ನೆನಪಿರಬಹುದು. ಡಿಜಿಟಲಿ ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಡೇ ಅಂಡ್ ಏಜ್ಗೆ ಕೂಡ ಇವರು ಸಾಕಷ್ಟು ರಿಲೇಟಬಲ್. ದ ಬ್ಯಾಂಗ್ಳೂರ್ ಪ್ರೆಸ್ ಅನ್ನೋದಕ್ಕೆ ಫೇಸ್ಬುಕ್ನಲ್ಲಿ 12,000 ಹಿಂಬಾಲಕರನ್ನ ಹೊಂದಿದೆ ದ ಬ್ಯಾಂಗ್ಳೂರ್ ಪ್ರೆಸ್.